ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಡಕಾಯಿತರು ಎಸ್ಕೇಪ್ ಆಗಿರುವ ಘಟನೆ ನಡೆದಿದೆ. ಈ ಬೀದರ್ನ ದರೋಡೆಕೋರರಿದ್ದಾರಲ್ಲ, ಅವರ ಕತೆ ಇದು. ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಬೀದರ್ ಟು ಹೈದರಾಬಾದ್, ಇದು ಡಕಾಯಿತರ ಹೆಜ್ಜೆ ಗುರುತು. ಎಲ್ಲ ಕಡೆ ಎಸ್ಕೇಪ್ ಆಗ್ತಿದ್ದಾರೆ. ಅಫ್ಜಲ್ಗಂಜ್ನಿಂದ ಆಟೋದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟರು ಈ ದರೋಡೆಕೋರರು. ಸಿಕಂದರಾಬಾದ್ ರೈಲ್ವೆ ನಿಲ್ದಾಣಕ್ಕೆ ಈ ಖದೀಮರು ಆಗಮಿಸಿದ್ದಾರೆ. ರೈಲ್ವೆ ನಿಲ್ದಾಣದ ಬಳಿ ಅಂಗಡಿಯಲ್ಲಿ ಇಬ್ರು ಕೂಡ ಬಟ್ಟೆ ಖರೀದಿ ಮಾಡಿದ್ದಾರೆ. ಹೈದರಾಬಾದ್ನ ತಿರುಮಲಗಿರಿಗೆ ಹೋಗಿದ್ದಾರೆ ಡಕಾಯಿತರು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಿದ್ದಾರೆ ಈ ಡಕಾಯಿತರು. ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅದೆಲ್ಲದರ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅವ್ರು ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಅವರ ಓಡಾಟ, ಚಲನವಲನ ಕೂಡ ಸರಿಯಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಪೊಲೀಸರು ಬರ್ತಾರೆ ಅಂತ ಮಾಹಿತಿ ತಿಳಿತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಬೇರೆ ಬ್ಯಾಗಲ್ಲಿ ಹಣ ತುಂಬಿಸ್ಕೊಂಡು ಖದೀಮರು ಜೂಟ್. ಭಾರಿ ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಒಂದೆರಡಲ್ಲ, 83 ಲಕ್ಷ ರೂಪಾಯಿ ಸಮೇತ ದರೋಡೆಕೋರರು ಪರಾರಿಯಾಗಿರೋದು, ಒಂದು ಕೊಲೆ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ವೇಷ ಬದಲಾಯಿಸ್ತಾ ಇದ್ದಾರೆ ಡಕಾಯಿತರು. ನಿರ್ಮಾಣ ಹಂತದ ಕಟ್ಟಡದ ಬಳಿ ಬಟ್ಟೆ ಬದಲಾವಣೆ ಮಾಡಿದ್ದಾರೆ. ತಿರುಮಲಗಿರಿಯಲ್ಲಿ ಬಟ್ಟೆ ಬದಲಾಯಿಸಿ ಇಬ್ರು ಪರಾರಿಯಾಗಿದ್ದಾರೆ. ಅಂದ್ರೆ ಗುರುತು ಸಿಗಬಾರದು ಅಂತ. ಅದೇ ಬಟ್ಟೆ ಅಂತಂದ್ರೆ ಸಿಸಿಟಿವಿಯಲ್ಲಿ ಈಸಿಯಾಗಿ ಟ್ರ್ಯಾಕ್ ಮಾಡ್ಬಿಡ್ತಾರಲ್ಲ. ಮದೀನಾ ಎನ್ನೋ ಮಳಿಗೆಯಲ್ಲಿ ಟ್ರಾಲಿ ಬ್ಯಾಗ್ ಖರೀದಿ ಮಾಡ್ತಾರೆ. ಆ ಟ್ರಾಲಿ ಬ್ಯಾಗ್ ಅನ್ನ ಖರೀದಿ ಮಾಡಿ, ಬಟ್ಟೆಗಳನ್ನ ಖರೀದಿ ಮಾಡಿ, ಪೊಲೀಸರು ಬರೋ ಮಾಹಿತಿ ತಿಳಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕೈಗೆ ಸಿಕ್ತಿಲ್ಲ. ಬೇರೆ ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಈ ಖದೀಮರು ಜೂಟಾಗಿರೋದು. 83 ಲಕ್ಷ ರೂಪಾಯಿ ಸಮೇತ ದರೋಡೆಕೋರರು ಪರಾರಿಯಾಗಿರೋದು. ಆ ಟ್ರಾಲಿ ಬ್ಯಾಗ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಬೇರೆ ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಖದೀಮರು ಜೂಟಾಗಿದ್ದಾರೆ. 83 ಲಕ್ಷ ರೂಪಾಯಿ ಸಮೇತ ಪರಾರಿಯಾಗಿರುವಂತಹ ಈ ದರೋಡೆಕೋರರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅವರ ಹೆಜ್ಜೆ ಗುರುತು ಸಿಗ್ತಾ ಇದೆ, ಆದರೆ ಅವರು ಸಿಗ್ತಾ ಇಲ್ಲ. ಬೀದರ್ನಿಂದ ಹೊರಟವರು ಹೈದರಾಬಾದ್ ತಲುಪಿದ್ರು. ಅಲ್ಲಿ ಡಕಾಯಿತರ ಹೆಜ್ಜೆ ಗುರುತು ಎಲ್ಲೆಲ್ಲಿದೆ ಅನ್ನೋದು ಪತ್ತೆಯಾಗ್ತಾ ಇದೆ. ಅಫ್ಜಲ್ಗಂಜ್ನಿಂದ ಆಟೋದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಎಲ್ಲಿ ಹೋದರೂ ಕೈಗೆ ಸಿಗ್ತಾ ಇಲ್ಲ. ಹೆಜ್ಜೆ ಹೆಜ್ಜೆಗೂ ವೇಷ ಬದಲಾಯಿಸ್ತಾ ಇದ್ದಾರೆ. ಅವರು ನಡೆದಂತಹ ದಾರಿ, ಹೆಜ್ಜೆ ಗುರುತು, ಚಲನವಲನ ಎಲ್ಲವೂ ಪತ್ತೆಯಾಗ್ತಾ ಇದೆ. ನಾವೀಗ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಇದು ಅದೇ ಡಕಾಯಿತರು ಓಡಾಟ ನಡೆಸ್ತಾ ಇರುವಂತಹ ದೃಶ್ಯಗಳು. ಈ ರೀತಿ ಅವರು ಅಲ್ಲಿಂದ ಪರಾರಿ ಆದಮೇಲೆ ಎಲ್ಲವೂ ಕೂಡ ಸಿಗ್ತಾ ಇದೆ, ಆದರೆ ಅವ್ರ ಕೈಗೆ ಬರ್ತಿಲ್ಲ. ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ವೇಷ ಬದಲಾಯಿಸ್ಬಿಟ್ರೆ ಸುಲಭವಾಗಿ ಅವರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಅವರ ಐಡಿಯಾ. ಬೀದರ್ನಲ್ಲಿ 83 ಲಕ್ಷ ಹಣದೊಂದಿಗೆ ಪರಾರಿಯಾದರು. ಒಬ್ಬ ಸಿಬ್ಬಂದಿ ಮೃತಪಟ್ಟ ಅವರ ಗುಂಡಿನ ದಾಳಿಗೆ. ಸಿಕಂದರಾಬಾದ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾರೆ ಖದೀಮರು. ರೈಲ್ವೆ ನಿಲ್ದಾಣದ ಬಳಿ ಅಂಗಡಿಯಲ್ಲಿಬ್ಬರು ಬಟ್ಟೆ ಖರೀದಿ ಮಾಡ್ತಾರೆ. ಒಂದು ಕಡೆ ಅವರು ಮಾಡಿದಂತಹ ದಾಂಧಲೆ ನೋಡ್ತಾ ಇದ್ದೀವಿ. ಒಂದು ಸಾವಾಗಿದೆ. ದುಡ್ಡು ಕದ್ದು ಪರಾರಿಯಾಗಿದ್ದಾರೆ. ಎಲ್ಲಿ ಹೋದ್ರು ಅಂತಂದ್ರೆ ಅವರ ಹೆಜ್ಜೆ ಗುರುತು ಸಿಗ್ತಾ ಇದೆ, ಆದರೆ ಅವ್ರು ಸಿಗ್ತಿಲ್ಲ.